ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 7 o'clock ಆಗಿದೆ. ಸೊ ಇವಾಗ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಕುಡಿಯೋದಕ್ಕೆ ಅಂತ. ಬಿಸಿನೀರು ಕುಡಿಬೇಕು, ಇನ್ನು ಸ್ವಲ್ಪ ಅಡುಗೆ ಕೆಲಸ ಮಾಡಬೇಕು. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಪಾತ್ರೆಗಳನ್ನು ಕೂಡ ನಾನು ತೊಳೆದಿದ್ದೀನಿ. ಆ್ಯಂಡ್ ಆಲ್ಸೋ ನಮ್ಮ ಮಾವ ಅಲ್ಲಿ ಹಗ್ಗ ಹೊಸಿತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ ಕೆಲಸಗಳಿದೆ, ಅದನ್ನು ಕೂಡ ಶುರು ಮಾಡಬೇಕು. ಬೆಳಗಿನ ಒಂದು ಬಿಸಿಲು ನೋಡ್ತಾ ಇರ್ಬೋದು ಯಾವ ಥರ ಕಣ್ಣನ್ನ ಚುಚ್ತಾ ಇದೆ ಅಂತ. ಡೈರೆಕ್ಟ್ ನಮ್ಮ ಮನೆ ಬಾಗಿಲಿಗೆ ಬರೆಸೋವಂಥದ್ದು. ಸೊ ಇಲ್ಲಿ ಟೀ ಕೂಡ ರೆಡಿ ಆಯಿತು. ಆ್ಯಂಡ್ ಪ್ರತಿದಿನ ಇರುತ್ತಲ್ಲ ಕೆಲಸಗಳು. ಆ್ಯಂಡ್ ಇವತ್ತಿನ ಕೆಲಸ ಆಲ್ಮೋಸ್ಟ್ ಪಾತ್ರೆ ಬೆಳಗಿದಾಯಿತು, ಟೀ ಕಾಫಿ ಎಲ್ಲ ಮಾಡಿಕೊಟ್ಟಿದ್ದಾಯಿತು, ಬಿಸಿನೀರು ಕಾಯಿಸ್ಕೊಂಡು ಕುಡಿದಿದ್ದಾಯಿತು. ಇವಾಗ ಮನೆಯೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿತ್ತು. ಇವಾಗ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ. ಸೊ ಅದಕ್ಕೆ ಈರುಳ್ಳಿ, ಟೊಮೆಟೊ, ಹಸಿರುಮೆಣ್ಸಿನ್ಕಾಯಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತುರಿದಿರುವಂಥ ಮಾವಿನಕಾಯಿ ಆ್ಯಂಡ್ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಇಷ್ಟನ್ನು ತೊಗೊಬೇಕು. ಆ್ಯಂಡ್ ಇಲ್ಲಿ ನಾನು ಆಲ್ರೆಡಿ ರೈಸ್ ಕೂಡ ಮಾಡಿಟ್ಟಿದ್ದೀನಿ, ಅದು ಕೂಲಾಗಲಿ ಅಂತ. ಇವಾಗ ನೆಕ್ಸ್ಟ್ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ಮಾಡೋಣ ಬನ್ನಿ. ಈಗ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಕ್ಕೆ ಬಿಟ್ಟಿದೆ ಒಂದು 2 ಮಿನಿಟ್ಸು. ಅದಾದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿರುಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಸ್ವಲ್ಪ ಕಡಲೆ ಬೀಜ ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ, ನಿಮಗೆ ಕ್ರಿಸ್ಪಿಯಾಗಿ ಕಡಲೆ ಬೀಜ ಬೇಕು ಅಂದರೆ. ನನಗೆ ಕ್ರಿಸ್ಪಿಯಾಗಿ ಏನು ಬೇಡ, ನಾರ್ಮಲ್ ಆಗಿದ್ದರೆ ಸಾಕು ಅನ್ನಿಸ್ತು. ಸೊ ಅದಕ್ಕೆ ನಾನು ಫಸ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿರುಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಾದಮೇಲೆ ನಾನು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಸೊ ನಾನು ಕಡಲೆ ಬೀಜನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಅದನ್ನು ಫ್ರೈ ಮಾಡಿಕೊಂಡೆ, ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅಂತ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹೆಸ್ರು ಕಾಳು, 1 ಸ್ಪೂನಷ್ಟು ಹೆಸ್ರು ಕಾಳು, 2 ಸ್ಪೂನಷ್ಟು ಕಡಲೆಬೇಳೆ ಆ್ಯಂಡ್ ಸ್ವಲ್ಪ ಉದ್ದಿನ ಕಾಳು, ಇಷ್ಟನ್ನು ಕೂಡ ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ ನನ್ನ ಮಗಳು ಕೂಡ ನಾನು ಅಡುಗೆ ಮಾಡ್ತೀನಿ ಕೊಡು ಅಂತ ಬಂದಿದ್ದಾಳೆ. ಸೊ ಅವಳು ಕೂಡ ಏನೋ ಅಡುಗೆ ಮಾಡ್ತಾಳಂತೆ. ಅವಳ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಆಟಾಡ್ಕೊಂಡು ಆಗಲೇ ಅಡುಗೆ ಮಾಡ್ತಾಯಿದ್ದೆ. ಹಾಗೆ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಿತ್ತು. ಈಗ ನಾನು ಕಟ್ ಮಾಡಿ ಇಟ್ಕೊಂಡು ಅಂತ ಸಣ್ಣಕ್ಕೆ ಒಂದು 4 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿನ. ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡಬೇಕು. ಕೊನೆಗೂ ಬಿಡಲಿಲ್ಲ ನನ್ನ ಮಗಳು, ಕೊನೆಗೂ ನಾನು ಮಿಕ್ಸ್ ಮಾಡ್ತೀನಿ ಕೊಡು, ನಾನು ಮಾಡ್ತೀನಿ ಅಡುಗೆನ ಅಂದ್ಬಿಟ್ಟು ಕೊನೆಗೂ ಅವಳು ಅಡುಗೆ ಮಾಡೋಕ್ಕೆ ಬಂದಳು. ಅವಳು ಸ್ವಲ್ಪ ಮಿಕ್ಸ್ ಮಾಡಿ ನನಗೆ ಹೆಲ್ಪ್ ಮಾಡಿಕೊಟ್ಲು. ಸೊ ಆಮೇಲೆ ಸಾಕು ಬಾಮ್ಮ ಅಂತ ಈ ಕಡೆ ಕರೆದ್ಬಿಟ್ಟು ನಾನೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಅಷ್ಟರಲ್ಲಿ ಅದು ಕೂಡ ಬ್ರೌನ್ ಕಲರ್ ಬಂದಿತ್ತು ಈರುಳ್ಳಿ. ಅದಕ್ಕೆ ನಾನಿವಾಗ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಆಗಿರಬೇಕು, ಮಾವಿನಕಾಯಿನೂ ಹುಳಿ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಹುಳಿ ಕಮ್ಮಿ ಇದ್ದಂಥ ಟೊಮೆಟೊ 3ನ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ಇರೋ ನೀರಿನಂಶ ಎಷ್ಟಿದೆ ಅಂತ. ಈ ಟೈಮಲ್ಲೇ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಟೊಮೆಟೊ ಹಾಕಿದ್ಮೇಲೆ ಉಪ್ಪನ್ನ ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ, ಟೈಮ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅದು ಬೇಗ ಬೇಯುತ್ತೆ, ಜೊತೆಗೆ ಸ್ಮೂತಾಗಿ ನೀಟಾಗಿ ಬೇಯುತ್ತೆ. ಉಪ್ಪು ಕೂಡ ಎಲ್ಲ ಒಂದು ಇದಕ್ಕೂ ಕೂಡ ಹಿಡ್ಕೊಳ್ಳುತ್ತೆ ಅಂತ, ಅಂದರೆ ಸ್ಪ್ರೆಡ್ ಆಗುತ್ತೆ ಅಂತ ಟೊಮೆಟೊ ಹಾಕಿದಾಗ ನಾವು ಉಪ್ಪನ್ನ ಹಾಕುವಂಥದ್ದು. ಜೊತೆಗೆ ಇವಾಗಲೇ ನಾನು ಅರಿಶಿಣದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಅರಿಶಿಣನೂ ಕೂಡ ಸ್ವಲ್ಪ ಬೇಯಬೇಕಲ್ವಾ, ಜೊತೆಗೆ ಈರುಳ್ಳಿ ಟೊಮೆಟೊಗೆಲ್ಲ ಅದು ಹಿಡಿಬೇಕು ಅರಿಶಿಣನೂ ಕೂಡ. ಸೊ ಅದಕ್ಕೋಸ್ಕರ ಅರಿಶಿಣದ ಪುಡಿನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ನೀಟಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀರಿದೆ ಅಂತ. ಸೊ ಆ ನೀರೆಲ್ಲ ಸ್ವಲ್ಪ ಹಿಂಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಸ್ವಲ್ಪ ಕಾಯಿನೂ ತುರ್ಕೊಂಬಿಡೋಣ ಅಂತ ನಾನು ಕಾಯಿ ತುರಿಯೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ನನ್ನ ಮಗಳು ವೀಡಿಯೋ ಮಾಡಿರೋದು ನಾನು ಕಾಯಿ ತುರಿಯೋದನ್ನ ಯಾವ ರೀತಿ ವೀಡಿಯೋ ಮಾಡಿದ್ದಾಳೆ ಅಂತ. ಸೊ ಸ್ವಲ್ಪ ಕಾಯಿನೂ ಕೂಡ ನಾನು ತುರ್ಕೊಂಡೆ. ಅಷ್ಟರಲ್ಲಿ ಈ ಕಡೆ ಚಿತ್ರಾನ್ನ ಕೂಡ ಬೆಂದಿತ್ತು. ಅಂದರೆ ಉಪ್ಪು ಖಾರ ಅರಿಶಿಣದ ಪುಡಿ ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಆಗಿತ್ತು, ನೀಟಾಗಿ ಕಾಣಿಸ್ತಾ ಇತ್ತು. ಸೊ ಈ ಟೈಮಲ್ಲಿ ನಾನು ಏನು ಮಾಡಿದೆ, ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಳ್ಳೋದ್ರಿಂದ ಆ ಹುಳಿ, ಉಪ್ಪು, ಖಾರ ಎಲ್ಲನೂ ಕೂಡ ನೀಟಾಗಿ ಎಲ್ಲ ಒಂದು ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನೀಟಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲದಕ್ಕೂ ಹೊಂದಬೇಕು, ಆ ಥರ ನಾವು ಮಾವಿನಕಾಯಿನ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಸೇರಿಸಿದ ನಂತರ ಇವಾಗ ನಾನು ಸ್ವಲ್ಪ ಕಾಯಿನೂ ಹಾಕ್ಕೊತಾ ಇದ್ದೀನಿ. ಈ ಮಾವಿನಕಾಯಿ ಮತ್ತು ಕಾಯಿ ಹಾಕೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಸೊ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಅದನ್ನು 1-2 ನಿಮಿಷ ಬೇಯಿಸ್ಕೊಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ಬೇಕಾಗಿರೋ ಥರ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿರೋ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಸ್ಪೈಸಿಯಾಗಿ ಇದಾಗಿ ಕಾಣಿಸ್ತಾ ಇದೆ ಅಂತ. ಅಷ್ಟು ನೀಟಾಗಿ ಒಂದು ರುಚಿಕರವಾಗಿ ನಮಗೆ ಮಾವಿನಕಾಯಿ ಚಿತ್ರಾನ್ನ ಸಿಗ್ತಾ ಹೋಗುತ್ತೆ. ಇವಾಗ ಎಲ್ಲ ಕೆಲಸ ಮುಗಿತ್ತು, ಟಿಫನ್ ಮಾಡಿ ಪಾತ್ರೆ ಎಲ್ಲ ಕழுകിಟ್ಟಿದ್ದಾಯಿತು. ಸೊ ಇವಾಗ ತಾನೇ ಸ್ವಲ್ಪ ಹೇರ್ಗೆ ಆಯಿಲ್ ಹಾಕೋಣ. ಹೇರ್ ಸ್ವಲ್ಪ ಯಾಕೋ ಇದಾಗಿದೆ,
ಸೊ ಅದಕ್ಕೆ ಹೇರ್ ಆಯಿಲ್ ಹಾಕೋಣ ಅಂತ ಬಂದೆ. ಬಟ್ ಹೇರ್ ಆಯಿಲ್ ಖಾಲಿ ಆಗಿದೆ. ಅಂದರೆ ನಾನು ಯೂಶ್ವಲಾಗಿ ಕೊಬ್ಬರಿ ಎಣ್ಣೆಗೆ ಕೈ ಎಣ್ಣೆ ಮಿಕ್ಸ್ ಮಾಡಿ ಹೇರ್ಗೆ ಅಪ್ಲೈ ಮಾಡುವಂಥದ್ದು. ಸೊ ಇವತ್ತು ಅದು ಖಾಲಿಯಾಗಿದೆ. ಅದಕ್ಕೆ ಬರೀ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡೋಣ ಅಂತ ಕೊಬ್ಬರಿ ಎಣ್ಣೆ ಹಚ್ಚೋಣ ಅಂತ ಬಂದಿದ್ದೀನಿ. ನೋಡಿ ನಾನು ಕೊಬ್ಬರಿ ಎಣ್ಣೆ ಹಾಕುವಂಥ ಚಿಕ್ಕ ಪುಟಾಣಿ ಬಟ್ಲು. ಸೊ ಈ ಥರ ಇಟ್ಕೊಂಡಿರ್ತೀನಿ ಯಾವಾಗಲೂ ಬಿಸಿ ಮಾಡಿ. ದೊಡ್ಡದ್ರಲ್ಲಿರುತ್ತೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಬಿಸಿ ಮಾಡಿ ಹಚ್ಕೊತೀನಿ ಹಚ್ಬೇಕಾದ್ರೆ. ಬಟ್ ಇವತ್ತು ಖಾಲಿ ಆಗಿದೆ. ಸೊ ಅದಕ್ಕೆ ಬರೀ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬನ್ನಿ. ನಾನು ಯೂಶ್ವಲಾಗಿ ಕೈ ಎಣ್ಣೆ ಕೊಬ್ಬರಿನ ಎರಡು ಮಿಕ್ಸ್ ಮಾಡಿ ನಾನು ಹಾಕ್ಕೊತೀನಿ, ಅಪ್ಲೈ ಮಾಡ್ಕೊತೀನಿ ಹೇರ್ಸ್ಗೆ. ಬಟ್ ಇವತ್ತು ಅದು ಖಾಲಿ ಆಗಿತ್ತು. ಸೊ ಅರ್ಜೆಂಟ್ಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಕೊಬ್ಬರಿ ಎಣ್ಣೆನೇ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಆ ಬೌಲ್ ಬಂದು ನಮ್ಮಮ್ಮ ನನ್ನ ಮಗಳಿಗೆ ತಂದು ಕೊಟ್ಟಿದ್ದದ್ದು. ಅಂದರೆ ಪಾಪು ಇದ್ದಾಗ ಕೈ ಎಣ್ಣೆ ಹಾಕೋದಕ್ಕೆ ಬಿಸಿ ಮಾಡ್ಕೊಂಡು ಹಾಕು, ಚೆನ್ನಾಗಿದೆ ಪುಟ್ಟದಾಗಿ ಅಂತ ತೊಗೊಬಂದು ಕೊಟ್ಟಿದ್ದರು. ಅದನ್ನು ನಾನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ. ಅವಳಿಗೂ ಕೂಡ ಹಾಕ್ತೀನಿ. ಆ್ಯಂಡ್ ನನ್ನ ಹೇರ್ಸ್ ನೋಡ್ಬೋದು ನೀವು, ನಂದು ಹೇರ್ಸ್ ಸ್ಟ್ರೈಟ್ ಹೇರ್ಸ್ ಆಗಿದೆ. ಆ್ಯಂಡ್ ಅದನ್ನು ನನಗೆ ನೋಡಿದ್ರು ಕೂಡ ನಾನೇನು ಕಟ್ ಮಾಡಿಸಿಲ್ಲ. ನಾನು ಯಾವ ಪಾರ್ಲರ್ಗೂ ಹೋಗಿ ಹೇರ್ಸ್ ಎಲ್ಲ ಕಟ್ ಮಾಡಿಸೋದಿಲ್ಲ. ಬಟ್ ಅದನ್ನು ಹಾಗೆ ನೋಡಿದ್ರು ಕೂಡ ನನಗೆ ಎಲ್ಲೋ ನಾನು ಪಾರ್ಲರ್ ಕಟ್ ಮಾಡಿಸಿದ್ದೀನೇನೋ ಅನ್ನೋ ಥರ ಕಾಣಿಸುತ್ತೆ. ಹೊರಗಡೆ ಕೂಡ ನನ್ನ ಹಾಗೆ ಕೇಳ್ತಾರೆ. ಯಾಕಂದರೆ ನನ್ನ ಹೇರ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಇದೆ, ಅಂದರೆ ಯು ಶೇಪ್ ಥರ ಕಾಣಿಸುತ್ತೆ. ಸೊ ಹಾಗೆ ಮುಖಕ್ಕೂ ಕೂಡ ಕೊಬ್ಬರಿ ಎಣ್ಣೆ ಹಾಕ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮುಖ ಎಷ್ಟು ಡಲ್ ಕಾಣಿಸ್ತಾ ಇದೆ ಅಂತ. ಇದೆಲ್ಲ ಆಯಿತು. ಯೂಶ್ವಲಾಗಿ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ರೆ ಮುಖದಲ್ಲೆಲ್ಲ ಆಯಿಲಿ ಥರ ಕಾಣಿಸುತ್ತೆ. ಆ್ಯಂಡ್ ನನ್ನ ಸ್ಕಿನ್ ಕೂಡ ಸ್ವಲ್ಪ ಡ್ಯಾಮೇಜಸ್ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಬ್ಲ್ಯಾಕಿಶ್ ಮತ್ತು ಪಿಂಪಲ್ಸ್ ಎಲ್ಲ ಆಗಿದೆ. ಸೊ ಇದಕ್ಕೆ ನಾನು ಹೋಮ್ ರೆಮಿಡಿ ಅಂತ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಕಡಲೆ ಹಸಿಟ್ಟಿಗೆ ಸ್ವಲ್ಪ ಅರ್ಶಿಣದ ಪುಡಿ, ಅಂದರೆ ಗೋಕುಲಂ ಅರ್ಶಿಣದ ಪುಡಿ ಸಿಗುತ್ತೆ ನೋಡಿ. ಸೊ ಕಡಲೆ ಹಸಿಟ್ಟಿಗೆ ಸ್ವಲ್ಪ ಗೋಕುಲಂ ಅರ್ಶಿಣದ ಪುಡಿನ ಹಾಕಿ ಫೇಸ್ ವಾಶನ್ನು ಮಾಡ್ತೀನಿ. ಬನ್ನಿ ಇವಾಗ ಫೇಸ್ ವಾಶ್ ಮಾಡೋಣ. ಯಾಕಂದರೆ ಸ್ವಲ್ಪ ತುಂಬ ಆಯಿಲಿ ಆಗಿದೆ. ಡೈಲಿ 3 or 4 ಟೈಮ್ಸ್ ನಾನು ಫೇಸ್ ವಾಶ್ ಮಾಡ್ತಾ ಇರ್ತೀನಿ. ಸೊ ಇವಾಗ ವಾಶ್ ಮಾಡೋಣ. ಆಗ್ಬೋದು ಫೇಸ್ ವಾಶ್ ಮಾಡೋಕೆ ಮುಂಚೆ ಯಾವ ಥರ ಇದೆ ಫೇಸ್, ಈಗ ಯಾವ ಥರ ಇದೆ ಅಂತ. ಸೊ ಬನ್ನಿ ಫ್ರೆಶ್ ಅಪ್ ಆಗ್ತದೆ. ಫ್ರೆಶ್ ಅಪ್ ಆಗಿ ಈ ಕಡೆ ಸ್ವಲ್ಪ ನೆಲ್ಲಿಕಾಯಿನ ಕಟ್ ಮಾಡಿಟ್ಟಿದ್ದೆ, ಉಪ್ಪಿನಕಾಯಿ ಅಥವಾ ಏನಾದರೂ ಮಾಡೋಣ ಅಂತ. ಸೊ ಅದಕ್ಕೆ ಅದನ್ನು ಕೂಡ ಒಣಗ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಹೂವು ಕೂಡ ಬಿಡಿಸ್ಕೊಬಂದಿತ್ತು, ಅದನ್ನು ಕೂಡ ಹೂವು ಕೂಡ ಕಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಸೂಜಿ ಮಲ್ಲಿಗೆ ಹೂವು, ಮೊದಲನೇ ಸೂಜಿ ಮಲ್ಲಿಗೆ ಹೂವು ಯಾವ ಥರ ಇದೆ ಅಂತ. ನಾನು ಪ್ರತಿದಿನ ನಮ್ಮ ಗಾಡಿಗೆ, ಅಂದರೆ ನನ್ನ ಹಸ್ಬೆಂಡ್ ಓಡಿಸೋ ಗಾಡಿಗೆ ಕೊಟ್ಟು ಕಳಿಸ್ತೀನಿ ನಾನು ಹೂವನ್ನ. ಸೊ ಅದಕ್ಕೋಸ್ಕರ ಪ್ರತಿದಿನ ಹೂವು ಕಟ್ತೀನಿ. ಇವತ್ತು ನೋಡಿ ಎಷ್ಟು ಹೂವು ಸಿಕ್ಕಿದೆ, ಅಂದರೆ ಇದು 2 days ಹೂವು, ನಿನ್ನೆ ಮೊನ್ನೆ ಹೂವು. ಸೊ ಇವತ್ತು ಕುತ್ಕೊಂಡು ಅದನ್ನೆಲ್ಲ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕುತ್ಕೊಂಡಿದೆ ಪ್ರತಿಯೊಂದು ಇದನ್ನು ಅಂತ. ಸೊ ಈ ಥರ ಎಲ್ಲ ಕಟ್ಟಿ ಇವಾಗ ಅಡುಗೆ ಕೂಡ ಮಾಡಬೇಕಿತ್ತು. ಸೊ ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಮಧ್ಯಾಹ್ನ ಊಟಕ್ಕೆ ತರಕಾರಿ ಸಾಂಬಾರು ಮಾಡಿ ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ. ಮುದ್ದೆ ನೈಟ್ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಮುದ್ದೆ ಮಧ್ಯಾಹ್ನ ಟೈಮ್ ಯಾರೂ ತಿನ್ನಲ್ಲ. ಸೊ ಅದಕ್ಕೋಸ್ಕರ ತರಕಾರಿ ಸಾಂಬಾರು ಮತ್ತು ರೈಸ್ ಮಾಡ್ತಾಯಿದ್ದೀನಿ. ರೈಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಈಗ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತರಕಾರಿ, ಬೇಳೆ, ಉಡಿ, ಟೊಮ್ಯಾಟೊ ಎಲ್ಲನೂ ಹಾಕಿ ಒಂದು 3 ವಿಷಿಲ್ಸ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಅದನ್ನು ಒಗ್ಗರಣೆ ಹಾಕೋದು ಅಷ್ಟೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ರೆ ರೆಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನಿನ್ನೆ ತಾನೇ ಮಳೆ ಹೋಗಿದ್ದು ಯಾವ ಥರ ಇದೆ ವೆದರ್ ಅಂತ. ಈ ಥರ ಇದ್ದು ನಾನು ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂತ ಆಲ್ರೆಡಿ ಊಟ ಮಾಡಿ ಪಾಪುಗೂ ಊಟ ಮಾಡಿಸಿ ಮಲಗಿಸಿದ್ದೀನಿ. ಆಲ್ರೆಡಿ ಮಲ್ಕೊಂಡಿದ್ದಾಳೆ. ಸೊ ಅದಕ್ಕೆ ಬ್ಲಾಗ್ನ ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪ್ರತಿದಿನ ಒಂದೊಂದು ಬ್ಲಾಗ್ ಇನ್ಮೇಲೆ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ವೀಕ್ಲಿ 2 or 3 ವೀಡಿಯೋಸ್ನ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಂದೇ ಬರುತ್ತೆ, ಅದಂತೂ ಮಿಸ್ ಮಾಡೋದಕ್ಕೆ ಹೋಗಲ್ಲ. ಇನ್ಮೇಲೆ ಪ್ರತಿದಿನ ಒಂದೊಂದು ವೆರೈಟೀಸ್ ಆಫ್ ವೀಡಿಯೋಸ್ ಇರುತ್ತೆ. ಜೊತೆಗೆ ನಾನು ಮೊದಲು ಹಾಕ್ತಾ ಇದ್ದಕ್ಕೆ ನನ್ನ ವರ್ಕ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಹಾಕ್ತಾ ಹೋಗ್ತೀನಿ. ಆ್ಯಂಡ್ ಎಲ್ಲರೂ ನನ್ನ ವೀಡಿಯೋನ ಇದೇ ಥರ ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ದರೆ ಅದನ್ನು ತಿದ್ಕೊಳ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಪ್ರತಿಯೊಂದನ್ನು ಕೂಡ ತಿದ್ಕೊಂಡು ಮುಂದೆ ನಡೀತಾ ಹೋಗ್ತೀನಿ. ಎಲ್ಲವೂ ಕೂಡ ಕಲಿಸ್ತಾ ಹೋಗುತ್ತೆ ಎಲ್ಲ ಕಾಲ ಅದೇ ರೀತಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮ ಸಬ್ಸ್ಕ್ರೈಬ್ಸ್ ಮಾಡ್ಕೊಳ್ತಾ ಹೋಗಿ. ನನ್ನ ಬ್ಲಾಗ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.